ಎಚ್ಡಿಕೆ ವರ್ಸಸ್ ಡಿಕೆಶಿ ವಾರ್. ಸಾಮಾಜಿಕ ಜಾಲತಾಣದಲ್ಲಿ ವೈಯಕ್ತಿಕ ನಿಂದನೆ. ದ್ವೇಷ ಭಾಷಣ ಮಸೂದೆ ಪೆಂಡಿಂಗ್ ಇಟ್ಟಿದ್ಯಾಕೆ ರಾಜ್ಯಪಾಲರು? ಬಳ್ಳಾರಿ ಗಲಭೆ ಪ್ರಕರಣದಲ್ಲಿ ಹೊರಗಿನವರು ಭಾಗಿಯಾಗಿದ್ರ? ಇದೆಲ್ಲದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮತ್ತೆ ರಾಜ್ಯ ರಾಜಕಾರಣಕ್ಕೆ ಕುಮಾರಸ್ವಾಮಿ ಶಿಫ್ಟ್ ಆಗ್ತಾರಾ? ಇನ್ಮುಂದೆ ಎಚ್ಡಿಕೆಯಿಂದ ಹೊಸ ಆಟ ಶುರು ಆಗುತ್ತಾ ಎಂಬ ಚರ್ಚೆ ಜೋರಾಗಿದೆ. 2028ರ ರಾಜ್ಯದ ಮಹಾಕದನಕ್ಕೆ ಕುಮಾರಸ್ವಾಮಿ ರೀ ಎಂಟ್ರಿಗೆ ಪ್ಲಾನ್ ನಡೆದಿದ್ದು ಡೆಲ್ಲಿ ಮಟ್ಟದಲ್ಲೇ ಎಚ್ಡಿಕೆ ರಣವ್ಯೂಹ ಸಿದ್ಧವಾಗ್ತಿದೆ ಎಂಬುದು ಮೂಲಗಳ ಮಾಹಿತಿ. ಲೋಕಸಭೆ ಚುನಾವಣೆ ಮೈತ್ರಿ ಮಾಡೆಲ್ ಮೂಲಕವೇ ಬ್ರಹ್ಮಾಸ್ತ್ರ ಪ್ರಯೋಗಿಸುವ ಲೆಕ್ಕಾಚಾರದಲ್ಲಿದ್ದು ಬಿಜೆಪಿ ಹೈಕಮಾಂಡ್ನಿಂದಲೂ ರಾಜ್ಯ ರಾಜಕಾರಣದ ರಣವೀಳ್ಯ ಸಿಕ್ಕಿದೆ ಎನ್ನಲಾಗಿದೆ. ಇನ್ನು ರಾಜ್ಯದಲ್ಲಿ ಎರಡೇ ಪಕ್ಷ ಇರಬೇಕು ಎಂದಿದ್ದ ಡಿಸಿಎಂ ಡಿಕೆಶಿ ಬಿಜೆಪಿ ಜೊತೆ ಜೆಡಿಎಸ್ ವಿಲೀನ ಆಗುತ್ತೆ ಎಂದು ಟಾಂಗ್ ಕೊಟ್ಟಿದ್ರು. ಹಾಗಾಗಿ ಡಿಕೆಶಿ ದಾಳದ ಬೆನ್ನಲ್ಲೇ ಅಲರ್ಟ್ ಆದ ದಳಪತಿಗಳ ಟೀಮ್ 3 ದಿನಕ್ಕೆ ರಾಜ್ಯ ರಾಜಕಾರಣ ಎಂಟ್ರಿ ಸದ್ದು ಜೋರು ಮಾಡಿದ್ದಾರೆ. ಡ್ಯಾಡಿ ಈಸ್ ಹೋಮ್ ಎಐ ಟೀಸರ್ ಬಿಟ್ಟ ಎಚ್ಡಿಕೆ ಫ್ಯಾನ್ಸ್. ಟಾಕ್ಸಿಕ್ ಚಿತ್ರದ ಟೀಸರ್ ಹೋಲುವ ಎಐ ವಿಡಿಯೋ ಬಿಟ್ಟು ಠಕ್ಕರ್ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಮಾತನಾಡಿ, ಯಾರು ಡ್ಯಾಡಿ ಈಸ್ ಹೋಮ್ ಅಂದ್ರೆ ಏನು? ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಮಾತು. ಕೊಟ್ಟು ರಾಜ್ಯಕ್ಕೆ ಬರಲಿ, ಈಗ ದೇಶದಲ್ಲಿ ಇದ್ದಾರೆ, ದೇಶ ಸೇವೆ ಮಾಡಲಿ ಎಂದು ಟಾಂಗ್ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಈಸ್ ಹೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊಬರ್ತಾ ಇದ್ದೀರಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಎಚ್ಡಿಕೆ ವರ್ಸಸ್ ಡಿಕೆಶಿ ವಾರ್ ವೈಯಕ್ತಿಕ ನಿಂದನೆ ಮಟ್ಟಕ್ಕೆ ತಲುಪ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಎಕ್ಸ್ನಲ್ಲಿ ಜೆಡಿಎಸ್ ವಾಗ್ದಾಳಿ ನಡೆಸಿದೆ. ಸಿಡಿ ಫ್ಯಾಕ್ಟರಿ ಮಾಲೀಕನ ಮನೆಹಾಳು ಆತ್ಮಹತ್ಯೆ ಬಗ್ಗೆ ಕಾಂಗ್ರೆಸ್ ಮರ್ತಿದೆ. ಟೆಂಟ್ನಲ್ಲಿ ನೀಲಿ ಸಿನಿಮಾ ತೋರಿಸಿದ ದಂಧೆಕೋರನ ಆತ್ಮಹತ್ಯೆ ಎಂಥದ್ದು? ಕಲೆಕ್ಷನ್ ಗಿರಾಕಿ ಆತ್ಮಹತ್ಯೆ ಇರೋದು ಮಸಾಜ್ ಪಾರ್ಲರ್ಗಳಲ್ಲಿ ಅಲ್ವಾ? ಹರಿಟ್ರ್ಯಾಪ್ ಅಧ್ಯಕ್ಷನ ಆತ್ಮಹತ್ಯೆಗೆ ಸಂಪುಟದ ಮಂತ್ರಿಗಳು ಶಾಸಕರೇ ಬಲಿಪಶುಗಳಲ್ವಾ? ರೌಡಿ ರಾಜಕೀಯ ಅನುಭವದ ಕೊಚ್ಚೆಗೆ ಯಾರು ತಾನೇ ಸಮ? ನಿಮಗೆ ಯಾರು ಪ್ರತಿಸ್ಪರ್ಧಿಗಳೇ ಇಲ್ಲ ಅಂತ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದೆ. ಇನ್ನು ಜೆಡಿಎಸ್ ಟ್ವೀಟ್ಗೆ ಕಾಂಗ್ರೆಸ್ ಎದುರೇಟು ಕೊಟ್ಟಿದ್ದು ಬ್ಲೂ ಫಿಲಂ ಮಟ್ಟಕ್ಕೆ ಟ್ವೀಟ್ ಸಮರ ಹೋಗಿದ್ದು ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಅಕಟಕಟ ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಅನ್ನೋದು ಮರೆತು ಹೋಯ್ತಾ? ಅದು ಇಷ್ಟು ಬೇಗ? ಶಾಂತಂ ಪಾಪಂ ಅಂತ ಎಕ್ಸ್ನಲ್ಲಿ ಕಾಂಗ್ರೆಸ್ ಲೇವಡಿ ಮಾಡಿದೆ. ರಾಜ್ಯ ಸರ್ಕಾರ ಕಳಿಸಿದ 22 ಮಸೂದೆಗಳಲ್ಲಿ 19ಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿದ್ದು 2 ಮಸೂದೆಗಳ ಬಗ್ಗೆ ಹೆಚ್ಚಿನ ಸ್ಪಷ್ಟನೆ ಕೇಳಿದ್ದಾರೆ. ಇನ್ನು ದ್ವೇಷ ಭಾಷಣ ಮಸೂದೆಗೆ ಅಂಕಿತವು ಹಾಕದೆ ವಾಪಸ್ ಕಳಿಸದೆ ಪೆಂಡಿಂಗ್ ಇಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್, ದ್ವೇಷ ಭಾಷಣ ಬಿಲ್ ರಿಜೆಕ್ಟ್ ಮಾಡಿಲ್ಲ, ಸ್ಪಷ್ಟೀಕರಣವನ್ನು ಕೇಳಿಲ್ಲ, ಅವರು ಅಧ್ಯಯನ ಮಾಡಲು ಇಟ್ಕೊಂಡಿದ್ದಾರೆ. ಸ್ಪಷ್ಟೀಕರಣ ಕೇಳಿದ್ರೆ ಕೊಡ್ತೀವಿ, ರಿಜೆಕ್ಟ್ ಮಾಡಿದ್ರೆ ಮುಂದೇನು ಮಾಡಬೇಕು ತೀರ್ಮಾನ ಮಾಡ್ತೀವಿ ಎಂದರು. ಇನ್ನು ರಾಜ್ಯಪಾಲರ ನಡೆಯನ್ನ ಬಿಜೆಪಿ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದು, ರಾಜ್ಯ ಸರ್ಕಾರ ಮಸೂದೆ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಲಿಲ್ಲ, ಹಿಂಬಾಗಿಲ ಮೂಲಕ ಮಸೂದೆ ಪಾಸ್ ಮಾಡಿಕೊಳ್ತು. ಈ ಮಸೂದೆ ಬಗ್ಗೆ ಸಾಕಷ್ಟು ಆಕ್ಷೇಪ ಇದೆ. ರಾಜ್ಯದ ಪ್ರತಿಯೊಬ್ಬರೂ ಮಸೂದೆಗೆ ವಿರೋಧ ಮಾಡ್ತಿದ್ದಾರೆ. ಈ ಕಾರಣಕ್ಕೆ ರಾಜ್ಯಪಾಲರು ಇದನ್ನು ತಡೆಹಿಡಿಯುವ ಕೆಲಸ ಮಾಡಿರಬಹುದು ಎಂದು ವಿಜಯೇಂದ್ರ ಹೇಳಿದ್ರೆ, ರಾಜ್ಯಪಾಲರು ಕೇಳಿರುವ ವಿವರಣೆ ರಾಜ್ಯ ಸರ್ಕಾರ ಕೊಡ್ಲಿ. ಇದು ಸುಪ್ರೀಂ ಕೋರ್ಟ್ನ ಆಶಯಗಳಿಗೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸುಗಳಿಗೆ ಅನುಗುಣವಾಗಿ ಮಸೂದೆ ಇಲ್ಲ, ಅದನ್ನು ರಾಜ್ಯಪಾಲರು ಗುರುತಿಸಿದ್ದಾರೆ ಎಂದು ಛಲವಾದಿ ಸಮರ್ಥಿಸಿಕೊಂಡಿದ್ದಾರೆ. ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದು ವೇಳೆ ಅದನ್ನು ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ, ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ದ್ವೇಷ ಭಾಷಣದ ಕಾಯ್ದೆಯನ್ನು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಗೂ ಕೂಡ ಅವಕಾಶವನ್ನು ಕೊಡದೇನೆ ಹಿಂಬಾಗಿಲಿನಿಂದ ಕಾಯ್ದೆಯನ್ನು ಪಾಸ್ ಮಾಡಿ 2 ಸದನದಲ್ಲೂ ಕೂಡ ಈ ಒಂದು ದ್ವೇಷ ಭಾಷಣದ ಕಾಯ್ದೆಯನ್ನು ವಿರೋಧ ಮಾಡಿದೆ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಗಲಭೆ ಪ್ರಕರಣದಲ್ಲಿ ಶೂಟೌಟ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣ ಸಂಬಂಧ 3 ದಿನದಲ್ಲಿ ಕಂಪ್ಲೀಟ್ ರಿಪೋರ್ಟ್ ನೀಡಲು ಎಸ್ಪಿ ಸುಮನಾ ಪನ್ನೇಕರ್ಗೆ ನೂತನ ಐಜಿಪಿ ಹರ್ಷ ಗುಪ್ತಾ ಸೂಚನೆ ನೀಡಿದ್ದಾರೆ. ರೆಡ್ಡಿ ಮನೆಯ ಮುಂದಿನ ವಿಡಿಯೋಗಳನ್ನ ಇಂಚಿಂಚು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದು, ಗಲಾಟೆ ವಿಡಿಯೋಗಳಲ್ಲಿ ಕಾಣಿಸಿಕೊಂಡ ಅರ್ಧಕ್ಕರ್ಧ ಮಂದಿ ಬಳ್ಳಾರಿಯವರು ಅಲ್ಲ, ಆಂಧ್ರ ಮತ್ತು ತೆಲಂಗಾಣದಿಂದ ಬಂದಿರೋ ಅನುಮಾನ ವ್ಯಕ್ತವಾಗಿದೆ. ವಿಡಿಯೋಗಳನ್ನ ತೋರಿಸಿ ಸ್ಥಳೀಯರ ಬಳಿ ಪೊಲೀಸರು ಮಾಹಿತಿ ಸಂಗ್ರಹಿಸ್ತಾ ಇದ್ದು, ವಿಡಿಯೋದಲ್ಲಿ ಇರೋರು ಯಾರು ಅಂತ ಗೊತ್ತಿಲ್ಲ ಅಂತ ಸ್ಥಳೀಯರು ಪೊಲೀಸರಿಗೆ ಹೇಳಿದ್ದಾರೆ. ಈ ಹಿನ್ನೆಲೆ ಒಂದು ಸ್ಪೆಷಲ್ ಟೀಮ್ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಕಾರ್ಯಾಚರಣೆಗೆ ಇಳಿದಿದೆ. ಪೊಲೀಸರು 15 ದಿನದ ಟವರ್ ಲೊಕೇಶನ್ ಟ್ರ್ಯಾಕ್ ಮಾಡಿದ್ದಾರೆ. ಗಲಾಟೆಯಲ್ಲಿ ಬಳಕೆಯಾದ ದೊಣ್ಣೆಗಳ ರಾಶಿ, ಗನ್ ಬಳಕೆ ರೀತಿ, ಕಲ್ಲು, ಖಾರದ ಪುಡಿ ಬಳಕೆ ಎಲ್ಲವೂ ಒಂದೇ ಮಾದರಿಯಲ್ಲಿದ್ದು, ಇವೆಲ್ಲವನ್ನು ದಿಢೀರಂತ ಸಂಗ್ರಹ ಮಾಡಿದ್ರ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಎಂಬುದರ ಟೆಕ್ನಿಕಲ್ ಅನಾಲಿಸಿಸ್ಗೆ ಅಂತಲೇ 3 ವಿಶೇಷ ತಂಡ ರಚನೆ ಮಾಡಲಾಗಿದೆ.
ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಅಥವಾ ಖುದ್ದು ಎಸ್ಪಿ ನಾಳೆ ಸಿಐಡಿಗೆ ಕೇಸ್ ಫೈಲ್ ಹಸ್ತಾಂತರಿಸಲಿದ್ದಾರೆ. ಗಲಭೆಗೆ ಸಂಬಂಧಿಸಿ ದಾಖಲಾಗಿರುವ 6 ಕೇಸ್ಗಳ ಪೈಕಿ 4 ಕೇಸ್ಗಳು ಸಿಐಡಿಗೆ ವರ್ಗಾವಣೆಯಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಇನ್ನುಳಿದ 2 ಅಟ್ರಾಸಿಟಿ ಕೇಸ್ ಆಗಿರೋದ್ರಿಂದ ಡಿಸಿಆರ್ಐ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಕೇಸ್ ಫೈಲ್ ಹಸ್ತಾಂತರದ ಬಳಿಕ ಸಿಐಡಿ ತಂಡ ಬಳ್ಳಾರಿಗೆ ಆಗಮಿಸಲಿದೆ. ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಪ್ರಕರಣದ ಕುರಿತು ಗಂಭೀರ ಆರೋಪ ಮಾಡಿದ್ದರಿಂದ ಗಲಭೆ ಪ್ರಕರಣದ 4 ಕೇಸ್ಗಳನ್ನು ಸಿಐಡಿಗೆ ವರ್ಗಾಯಿಸಲಾಗಿತ್ತು. ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಐಡಿಗೆ ಹಸ್ತಾಂತರ ಮಾಡಿದೆ. ಈ ಹಿನ್ನೆಲೆ ಸಿಐಡಿ ತಂಡ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟು ಹುಬ್ಬಳ್ಳಿ ಪೊಲೀಸರಿಂದ ಫೈಲ್ ಹಸ್ತಾಂತರ ಮಾಡುವ ಕಾರ್ಯಕ್ಕೆ ಮುಂದಾಗಿದೆ. ಒಟ್ಟು 6 ಪ್ರಕರಣಗಳ ತನಿಖೆ ಸಿಐಡಿ ಹೆಗಲಿಗೆ ಹಾಕಲಾಗಿದೆ. ಸುಜಾತಾ ಹಂಡಿ ಮತ್ತು ಕುಟುಂಬ ವಿರುದ್ಧ ದಾಖಲಾಗಿರೋ 4 ಪ್ರಕರಣಗಳು, ಪೊಲೀಸ್ ವ್ಯಾನ್ನಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟ ಬಗ್ಗೆ 1 ಪ್ರಕರಣ, ಪಾಲಿಕೆ ಸದಸ್ಯೆ ಸುವರ್ಣ ಕಲಕುಂಟ್ಲ ಮತ್ತು 9 ಜನರ ವಿರುದ್ಧ ದಾಖಲಾಗಿರೋ 1 ಪ್ರಕರಣವನ್ನು ಸಿಐಡಿ ತನಿಖೆ ಮಾಡಲಿದೆ. ಐಪಿಎಸ್ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇದೆ. ಡಿವೈಎಸ್ಪಿ ಸಂತೋಷ ನೇತೃತ್ವದಲ್ಲಿ ಒಂದು ತಂಡ ಕೇಶವಪುರ ಪೊಲೀಸ್ ಠಾಣೆಗೆ ಆಗಮಿಸಿದ್ದು, ಜನವರಿ 2ರಿಂದ ಇಲ್ಲಿಯವರೆಗೆ ದಾಖಲಾಗಿರುವ ಒಟ್ಟು 6 ಎಫ್ಐಆರ್ ಕಡತಗಳನ್ನು ಸಂಗ್ರಹ ಮಾಡಲಾಗುತ್ತಿದೆ. ಹಾಸನದ ವಿದ್ಯಾನಗರದ ಯಶ್ತಾಯಿ ಖರೀದಿಸಿದ ನಿವೇಶನ ವಿವಾದ ಪ್ರಕರಣ ಸಂಬಂಧ ದೇವರಾಜ್ ಅನ್ನೂರ ವಿರುದ್ಧ ಯಶ್ತಾಯಿ ಪುಷ್ಪಾ ಹಾಸನ ಬಡಾವಣೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪುಷ್ಪಾ ಅವರ ವಿರುದ್ಧ ಸೈಟ್ ಒತ್ತುವರಿ ಮಾಡಿದ ಬಗ್ಗೆ ದೇವರಾಜು ಆರೋಪ ಮಾಡಿದ್ರು. ಮೈಸೂರಿನ ಲಕ್ಷ್ಮಮ್ಮ ಅನ್ನೋರು ಸೈಟ್ ಒತ್ತುವರಿ ಆಗಿದೆ ಅಂತ ಅಂದಿದ್ದ ದೇವರಾಜು, ಲಕ್ಷ್ಮಮ್ಮ ಅವರ ಜಿಪಿಎ ಹೋಲ್ಡರ್ ಆಗಿರುವ ದೇವರಾಜು ಕೋರ್ಟ್ ಆದೇಶದಂತೆ ಸೈಟ್ನ ಕಾಂಪೌಂಡ್ ಅನ್ನು ತೆರವು ಮಾಡಿದ್ರು. ಈ ಬಗ್ಗೆ ಇವತ್ತು ಯಶ್ತಾಯಿ ದೂರು ಕೊಟ್ಟಿದ್ದಾರೆ. ನೈಟ್ ಅಲ್ಲಿ ಬಂದು ಮತ್ತೆ ಯಾರ್ಯಾರೋ ಗಲಾಟೆ ಮಾಡ್ತಿದ್ರು. ಪಕ್ಕದಲ್ಲಿ ನಮ್ದು ದೊಡ್ಡ ಮನೆ ಇರೋದ್ರಿಂದ ನಮ್ಮ ಅಕ್ಕನ ಮಗ ಎಲ್ಲ ಇರ್ತಾರೆ. ನೈಟ್ ಅಲ್ಲಿ ಬಂದು ಮನೆ ಗಲಾಟೆ ಮಾಡಿದ್ದಾರೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡಕ್ ಬಂದಿದ್ದೆ ನಾನೇ. ಅದನ್ನ ಸಾಹೇಬರು ತಗೊಂಡಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ನಾನು ಮಾಡ್ಕೊಡ್ತೀನಮ್ಮ ಅಂತ ಹೇಳಿದ್ದಾರೆ. ಇದನ್ನ ಕಾನೂನುಬದ್ಧವಾಗಿ ತಗೊಂಡಿದ್ದೀವಿ, ಸುಮ್ಮನೆ ಏನೋ ಬೇರೆ ಥರ ತಗೊಂಡಿಲ್ಲ. ಎಲ್ಲ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರು, ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದ್ದೀವಿ. ಆಮೇಲಿಂದ ಅದಕ್ಕೇನೋ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟಿಂದ. ಒಂದು ವೇಳೆ ಅದರಲ್ಲಿ ಏನೋ ನಾವು ಹಿಂದೆ ಮೋಸ ಹೋಗಿ ಯಾರೋ 3-4 ತಲೆಮಾರಿಂದ ಹಿಂದೆ ಏನಾದರೂ ಆಗಿದ್ದು ನಾವು ಆ ಥರ ಮಾಡಿದರೆ ಅವರೇ ತಗೊಳ್ಳಿ, ನಾವು ಕೊಟ್ಬಿಡ್ತೀವಿ ಧಾರಾಳ, ನಿಮಗೆ ಕರ್ತು ಕೊಡ್ತೀನಿ ನಾನು. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಇವ್ರು ಯಾವತ್ತೂ ಎದುರುಗಡೆ ಬಂದಿಲ್ಲ, ಒಂದು ದಿನ ಬಂದಿಲ್ಲ. ಸುಮ್ಮನೆ ಏನೋ ನಂದು 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 ಅಂತಿದ್ರು. ಈಗ ನೀವು ಹಾಕಿರೋ ಶರ್ಟ್ ನಂದು ಅಂದರೆ ಅದು ಪ್ರೂಫ್ ಕೊಡಬೇಕಲ್ಲ. ಬೈಕ್ ಟ್ಯಾಕ್ಸಿ ಮತ್ತು ಆಟೋ ಚಾಲಕರ ನಡುವೆ ಆಗಾಗ ಮಾತಿನ ಚಕಮಕಿಗಳು, ಗಲಾಟೆಗಳು ನಡೀತಾನೆ ಇರ್ತವೆ. ಡಿಸೆಂಬರ್ 2ರಂದು ಬೆಂಗಳೂರಿನ ಡೈರಿ ಸರ್ಕಲ್ನಲ್ಲಿ ವ್ಯಕ್ತಿಯೊಬ್ಬ ಲಾಯರ್ ಸ್ಟಿಕ್ಕರ್ ಹಾಕಿಕೊಂಡು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದ. ಇದನ್ನು ನೋಡಿದ ಆಟೋ ಚಾಲಕ ಬಸವಯ್ಯ ಅನ್ನೂರು, ಲಾಯರ್ ಸ್ಟಿಕ್ಕರ್ ಹಾಕೊಂಡು ಬೈಕ್ ಟ್ಯಾಕ್ಸಿ ಓಡಿಸ್ತಿದ್ಯಾ, ನೀನು ಲಾಯರ ಅಂತ ಪ್ರಶ್ನೆ ಮಾಡಿ, ನಿಮ್ಮಿಂದ ನಮ್ಮ ಜೀವನ ಕಷ್ಟ ಆಗಿದೆ ಅಂತ ಬೈಕ್ ಸವಾರನಿಗೆ ಆವಾಜ್ ಹಾಕಿದ್ರು. ಇದೇ ವೇಳೆ ಅಲ್ಲಿಗೆ ಬಂದ ಅಪರಿಚಿತ ವೃದ್ಧರೊಬ್ಬರು ಬೈಕ್ ಸವಾರನ ಪರವಾಗಿ ಸಂಧಾನಕ್ಕೆ ಬಂದಿದ್ರು. ಮಾತಿಗೆ ಮಾತು ಬೆಳೆದು ಆಟೋ ಚಾಲಕ ಬಸವಯ್ಯನಿಗೆ ಅಸಭ್ಯ ಪದಗಳಿಂದ ಬೈಯೋಕೆ ಶುರು ಮಾಡಿದ್ರು. ನೋಡುತ್ತಿದ್ದಂತೆ ಆಟೋ ಚಾಲಕ ಬಸಯ್ಯನ ಮೇಲೆ ಅಲ್ಲೇ ಇದ್ದ ಇಟ್ಟಿಗೆ ಕಲ್ಲುಗಳಿಂದ ಹಲ್ಲೆ ಮಾಡಿದ್ದು, ಸ್ಥಳೀಯರು ಇಬ್ಬರ ಜಗಳ ಬಿಡಿಸಿ ಕಳುಹಿಸಿದ್ದಾರೆ. ಇತ್ತ ಅಪರಿಚಿತ ವೃದ್ಧ ವ್ಯಕ್ತಿಯಿಂದ ಹಲ್ಲೆಗೆ ಒಳಗಾದ ಆಟೋ ಚಾಲಕ ಬಸವಯ್ಯ ಕೈ, ತಲೆ ಮತ್ತು ಕಾಲಿನ ಭಾಗಕ್ಕೆ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಸದ್ಯ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮಾಡಿದ ವೃದ್ಧನ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಜಕ್ಕೂರಿನ ಎಂಸಿಎಚ್ಎಸ್ ಲೇಔಟ್ನಲ್ಲಿ ಓಣಿ ಜಟಾಪಟ್ಟಿಯಲ್ಲಿ ಸಾರ್ವಜನಿಕರು ಓಡಾಡುವ ಜಾಗದಲ್ಲಿ ಯಲಹಂಕ ತಹಶೀಲ್ದಾರ್ ಫೆನ್ಸಿಂಗ್ ಹಾಕ್ತಿದ್ದಾರೆ. ಐಎಎಸ್ ಐಪಿಎಸ್ ಅಧಿಕಾರಿಗಳ ಮನೆಗಳು ಇರುವಂತಹ ಈ ಜಾಗದಲ್ಲಿ ಸಾರ್ವಜನಿಕರ ಓಡಾಟ ಮಾಡುವ ಜಾಗಕ್ಕೆ ಫೆನ್ಸಿಂಗ್ ಯಾಕೆ ಎಂಬ ಅನುಮಾನ ಮೂಡಿದೆ. ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳಿರುವ ಮನೆಗಳ ಪಕ್ಕದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣವಾಗ್ತಿದ್ದು ಪಾರ್ಕಿಂಗ್ ಸಮಸ್ಯೆ, ಟ್ರಾಫಿಕ್ ಹೆಚ್ಚಾಗುತ್ತೆ ಅಂತ ಹೇಳಿ ಕಲ್ಯಾಣ ಮಂಟಪದ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಅಂತ ಹೇಳಿ ಐಎಎಸ್ ಮತ್ತು ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಾಜೇಂದ್ರ ಕಠಾರಿಯಾ ವಿರುದ್ಧ ಕಲ್ಯಾಣ ಮಂಟಪ ಕಟ್ಟಿಸ್ತಾ ಇರುವಂತಹ ಶ್ರೀನಿವಾಸ್ ಅನ್ನೋರು ಆರೋಪಿಸಿದ್ದಾರೆ. ಶ್ರೀನಿವಾಸ್ ಎಂಬುವರ ಸೈಟ್ ಇದ್ದು ಪಕ್ಕದಲ್ಲಿಯೇ ಇದೆ ಎಂಸಿಎಚ್ಎಸ್ ಕಾಲೋನಿ. ಜನರು ಓಡಾಡುವ ಜಾಗದಲ್ಲಿ ಅಧಿಕಾರಿಗಳು ಈಗಾಗಲೇ ಗೇಟ್ ಅನ್ನು ಹಾಕಿದ್ದಾರೆ. ಇದರಿಂದ ಓಡಾಡೋದಕ್ಕೆ ಕಷ್ಟವಾಗ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಲಿ ಹಾಕಲು ಬಿಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. 30-40 ವರ್ಷದಿಂದ ಇದು ಬಿಡಿ ಹಾಕಿ ಮುಂಚೆಯಿಂದ ನಾವು ಇಲ್ಲೆಲ್ಲ ಓಡಾಡಕ್ಕಂತ ಜಾಗ ಇದ್ದಿತ್ತು. ಇಲ್ಲಿ ಸುತ್ತ ಇವರು 8 ಕಡೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಈ ಗೇಟ್ಗಳನ್ನ ಸ್ವಲ್ಪ ತೆರವು ಮಾಡಿಕೊಟ್ರೆ ನಮ್ಗೆ ಇಲ್ಲಿ ಸುತ್ತಮುತ್ತ ಇಲ್ಲಿ ಬಿಡಿ ಲೇಔಟ್ ಆಗ್ಬೋದು, ಇಲ್ಲ ನಮ್ಮ ನವ್ಯನಗರ ಆಗ್ಬೋದು, ಇಲ್ಲ ಜಕ್ಕೂರು ಗ್ರಾಮಸ್ಥರಿಗೆ ಇಲ್ಲಿ ಒಂದು ಓಡಾಡಕ್ಕೆಲ್ಲ ಅನುಕೂಲ ಆಗುತ್ತೆ. IAS IPS ಲೇಔಟ್ ಅವ್ರು ಹಾಕಿರೋದು, ಇದಕ್ಕೆ ಅವ್ರಿಗೆ ಪ್ರಾವಿಷನ್ ಹೆಂಗ್ ಬಂತು ಅಂತಾನೆ ಗೊತ್ತಿಲ್ಲ. ಮುಂಚೆ ಏನು ನಿಮಗೆ ಕಾಣುತ್ತಲ್ಲ ರಸ್ತೆ ಅಷ್ಟೇ ಇದ್ದಿದ್ದು, ಇದನ್ನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರು. ಈಗ ಅದನ್ನು ಬಿಡಿಸ್ಬಿಟ್ಟು ಇದು ಮಾಡ್ತಾ ಇದ್ದೀವಿ. ಮುಂದೆ ನಾವು ಹಿಂಗೆ ವಾಸ್ತವಾಂಶದ ರಿಪೋರ್ಟ್ನ ಮೇಲಧಿಕಾರಿಗಳಿಗೆ ಸಲ್ಲಿಸ್ತೀವಿ. ಆಮೇಲೆ ಇದು ಸರ್ಕಾರದ ಇದು ಇಷ್ಟು ಮಾತ್ರ ಇರೋದ್ರಿಂದ ಇದನ್ನು ಪ್ರಸ್ತಾವನೆ ನಮ್ಮ ಮೇಲಧಿಕಾರಿಗಳಿಗೆ ಸಲ್ಲಿಸ್ತೀವಿ. ಇದು ಮುಂದೆ ಅವರು ಏನು ಕ್ರಮ ಕೈಗೊಳ್ತಾರೋ ಮಾಡ್ತೀವಿ.